ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹನ್ವಿಕಾ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮಗೆ ಊರಲ್ಲಿ ಹಬ್ಬ ಇದೆ. ಸೊ ಗ್ರಾಮ ದೇವತೆ ಹಬ್ಬ. ಅದಕ್ಕೋಸ್ಕರನೇ ಬೆಳಿಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿದ್ದೆ. ನನ್ನ ಮಗಳು ಇನ್ನೂ ಎದ್ದಿರಲಿಲ್ಲ. ಸೊ ಅದಕ್ಕೋಸ್ಕರ ಅವಳಿಗೆ ಇನ್ನು ಎದ್ದ ತಕ್ಷಣವೇ ಹಾಲು ಕೇಳ್ತಾಳೆ. ಸೊ ಹಾಗೆ ಹಾಲು ಕಾಯಕ್ಕೆ ಇಟ್ಬಿಟ್ಟೆ, ಕಾಯ್ತಾ ಇರಲಿ ಅಂತ. ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ. ಕೆಲಸ ಎಲ್ಲ ಮುಗೀತು ಫೈನಲಿ. ನೆಕ್ಸ್ಟು ಇವಾಗ ನಾನು ಪಾಪುಗೆ ಸ್ನಾನ ಎಲ್ಲ ಮಾಡಿಸಿ ಆಯಿತು. ಅವಳನ್ನು ಆಟ ಆಡ್ತಿದ್ಲು ಆಚೆ ಕಡೆ. ಸೊ ಅದಕ್ಕೋಸ್ಕರ ಹಾಗೆ ಆಚೆ ಹೋದೆ. ನಮ್ಮ ಅತ್ತೆ ಇದ್ದಾರಲ್ಲ, ಅವರಮ್ಮ ಕೂಡ ಇಲ್ಲೇ ನಮ್ಮ ಮನೇಲೇ ಇದ್ದಾರೆ. ಸೊ ಹಾಗಾಗಿ ಅವರು ಕೂತಿದ್ರು ಆಚೆ ಕಡೆ. ನನ್ನ ಮಗಳು ಆಟ ಆಡ್ತಾ ಇದ್ಲು. ಹಾಗೆ ಒಂದು ವಿಡಿಯೋ ಮಾಡಿದೆ. ನಾನು ಇನ್ನೂ ಸ್ನಾನಕ್ಕೆ ಹೋಗಿರಲಿಲ್ಲ. ಸೊ ಅದಕ್ಕೋಸ್ಕರ ಬಟ್ಟೆ ಎಲ್ಲ ತೊಗೊಂಡು ಸ್ನಾನ ಮುಗಿಸಿ ಬಂದುಬಿಡೋಣ ಬೇಗ, ಇನ್ನು ದೇವ್ರು ಬರುತ್ತೆ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಬೇಕಲ್ಲ ಅಂತ ಸ್ನಾನಕ್ಕೆ ಹೋದೆ. ಸೊ ಸ್ನಾನ ಮುಗಿಸಿ ಬಂದೆ. ನಾನು ಈ ರೀತಿ ರೆಡಿಯಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚೋಣ ಅಂತ ಹೋದೆ. ಸೊ ಫೈನಲಿ ಕೆಲಸ ಎಲ್ಲ ಮುಗೀತು. ದೇವ್ರ ಮನೆಯೂ ಕ್ಲೀನ್ ಮಾಡಿ ದೀಪ ಹಚ್ಚಿ ಆಯಿತು. ನಾನು ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ. ಸೊ ಹೊಟ್ಟೆ ತುಂಬಾ ಹಸಿತಿತ್ತು. ಅದಕ್ಕೆ ಸ್ವಲ್ಪ ಊಟ ಮಾಡ್ಕೊಂಡು ಬಿಡೋಣ ಅಂತ ಊಟ ಮಾಡ್ತಾಯಿದ್ದೀನಿ. ಅಷ್ಟರಲ್ಲೇ ಫೋನ್ ಮಾಡಿದ್ರು, ಊರಿಗೆ ಬರ್ತಾಯಿದ್ದೀನಿ ಕಣೆ ಅಂತ. ಸೊ ಅದಕ್ಕೋಸ್ಕರ ಅವಳು ಯಾವಾಗಲೂ ಬಂದಿರಲಿಲ್ಲ. ಇದೇ ಮೊದಲನೇ ವರ್ಷ ನಮ್ಮ ಮನೆಗೆ ಹಬ್ಬಕ್ಕೆ ಬರ್ತಾ ಇರೋದು. ಸೊ ಅದಕ್ಕೋಸ್ಕರ ಅವಳಿಗೆ ಅಂತ ಬರ್ತಿದ್ಲಲ್ಲ ಅಂತ ಅಡುಗೆ ಮಾಡಿಬಿಡೋಣ ಅಂತ ಸಾಂಬಾರು ಮಾಡಿಟ್ಟೆ. ದೇವ್ರು ಬಂತು. ಸೊ ನಾನು ನಮ್ಮ ಅತ್ತೆ ಇಬ್ಬರು ಕೂಡ ದೇವ್ರ ಪೂಜೆ ಎಲ್ಲ ಮಾಡಿದ್ವಿ. ಸೊ ಇದು ಕಳಶ. ಸೊ ಸಿಡಿ ನಮ್ಮೂರಿಂದ ಹುಣಸಮ್ಮ ದೇವಸ್ಥಾನಕ್ಕೆ ಸಿಡಿ ಹೋಗುತ್ತೆ. ಆ ಸಿಡಿಗೆ ಇದನ್ನು ಮೇಲ್ಗಡೆಗೆ ಇಡ್ತಾರೆ ದೇವ್ರಿಗೆ. ಊರಲ್ಲೆಲ್ಲ ಪೂಜೆ ಮಾಡಿಸ್ಬಿಟ್ಟು ಎಲ್ಲ ಮನೆ ಮನೆ ಹತ್ರ ಹೋಗಿ ಪೂಜೆ ಮಾಡಿಸಿ ಅದಾದಮೇಲೆ ಸಿಡಿಗಿಡ್ತಾರೆ. ಸೊ ನಮ್ಮೂರಿಂದ ರಾತ್ರಿ 12 ಗಂಟೆಗೆ ಸಿಡಿ ಹೊರಡುತ್ತೆ. ಆವಾಗ ಸಿಡಿ ಜೊತೆ ನಾವು ಊರವರೆಲ್ಲ ಕೂಡ ಹೋಗ್ತೀವಿ. ಅದಾದಮೇಲೆ ಅಲ್ಲಿ ನಮ್ಮದು ಬರೋಕ್ಕೂ ಮುಂಚೆನೇ ಬೇರೆ ಬೇರೆ ಊರಿಂದ ತೇರು ಮತ್ತು ಸಿಡಿ ಎಲ್ಲ ಬಂದಿರುತ್ತೆ. ಸೊ ನಮ್ಮದು 12 ಗಂಟೆ ಆದಮೇಲೆ ಹೋಗುತ್ತೆ. ಪೂಜೆ ಎಲ್ಲ ಚೆನ್ನಾಗಿ ಆಯಿತು. ಸೊ ಅದಾದಮೇಲೆ ನಮ್ಮ ಅಕ್ಕ ಮತ್ತು ಅಕ್ಕನ ಮಗಳು ಹಾಗೆ ನಮ್ಮಮ್ಮ 3 ಜನನೂ ಬಂದರು. ಅವ್ರು ಬಂದಮೇಲೆ ಅವ್ರಿಗೆ ಟೀ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟು ಬಂದ್ವಿ. ಸೊ ದೇವಸ್ಥಾನಕ್ಕೆ ಬಂದ್ರಂತೂ ಅಲ್ಲಂತೂ ತುಂಬಾ ಕ್ಯೂ ನಿಂತಿದ್ರು. ತುಂಬ ಜನ ರಶ್ ಆಗಿಬಿಟ್ಟಿದ್ರು. ನಾವು ಹೋಗೋಷ್ಟರಲ್ಲೇ ಹುಣಸಮ್ಮ ದೇವಿನ ನೋಡಿಕೊಂಡು ಕೈ ಮುಕ್ಕೊಂಡು ಹಾಗೆ ಹರಿಸ್ಕೊಂಡು ಆಚೆ ಹೊರಗಡೆ ಬಂದ್ವಿ. ಬಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕೂರೋಣ ಅಂತ ನಾನು, ನಮ್ಮ ಅಕ್ಕ, ಅಮ್ಮ ಮತ್ತು ನನ್ನ ಹಸ್ಬೆಂಡು, ನನ್ನ ಮಗಳು ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ದೇವ್ರಿಗೆ ಕೈ ಮುಗಿದು ಆಚೆ ಹೊರಗಡೆ ಹೋದ್ವಿ. ನಮ್ಮ ಅಕ್ಕಂಗೆ ಹರಕೆ ಇತ್ತು. ಸೊ ಅದಕ್ಕೋಸ್ಕರ ಅವಳು ಬಂದಿದ್ದು. ಹರಕೆ ಎಲ್ಲ ಮುಗಿಸಿದ್ಲು. ಹಾಗೆ ಒಂದೆರಡು ಫೋಟೋ ವೀಡಿಯೋಸ್ ಎಲ್ಲ ತೆಕ್ಕೊಂಡ್ವಿ. ದೇವಸ್ಥಾನಕ್ಕಂತೂ ತುಂಬಾ ಲೈಟಿಂಗ್ಸ್ ಹಾಕಿದ್ರು. ಅದನ್ನು ನೋಡೋಕ್ಕೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೈಟು ಅದರಲ್ಲೂ ದೇವಸ್ಥಾನಗಳಿಗೆ ಹೋದರೆ ಆ ಲೈಟಿಂಗ್ಸ್ ನೋಡೋಕ್ಕೇ ಒಂಥರ ಚೆಂದ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಜಾತ್ರೆ ಎಲ್ಲ ನೋಡಿಕೊಂಡು ನಮ್ಮ ಅಕ್ಕನ ಕರ್ಕೊಂಡು ಜಾತ್ರೆ ಎಲ್ಲ ಸುತ್ತಿದೆ. ಸೊ ಅದಾದಮೇಲೆ ನೋಡಿಕೊಂಡು ಮನೆಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು. ಸ್ನಾನ ಎಲ್ಲ ಮುಗಿಸಿ ಮತ್ತೆ ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಹಣ್ಣು ಕಾಯಿ ಎಲ್ಲ ಮಾಡಿಸಿ ಅದಾದಮೇಲೆ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಜಾತ್ರೆ ಎಲ್ಲ ನೋಡಿಕೊಂಡು ಮನೆ ಕಡೆಗೆ ಹೊರಟ್ವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.